ಈ ವಿಡಿಯೋದಲ್ಲಿ ಎಲ್ಲ ಹೆಣ್ಮಕ್ಳಿಗೂ 5 ಲಕ್ಷದವರೆಗೂ ಸರ್ಕಾರ ಒಂದು ದೊಡ್ಡ ಯೋಜನೆನ ತಂದಿದೆ. ದಯವಿಟ್ಟು ಇದನ್ನ ಬಳಕೆ ಮಾಡ್ಕೊಳ್ಳಿ. ಹೆಣ್ಮಕ್ಳಿಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ಯೋಜನೆನ ಮಾಡಿದ್ದಾರೆ. ಇದು ಕೇಂದ್ರ ಸರ್ಕಾರದ ಯೋಜನೆ. ಸೊ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ತುಂಬಾನೇ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಬಿಕಾಸ್ ತುಂಬಾ ಜನಕ್ಕೆ ಇದರಿಂದ ತುಂಬಾನೇ ಬೆನಿಫಿಟ್ಸ್ ಕೂಡ ಇದೆ. ಎಲ್ಲಾದ್ರ ಬಗ್ಗೆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತೀನಿ. ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಇರುವಂತ ಒಂದು ನಮ್ಮ ಲೈಫ್ ಸ್ಟೈಲಿನ ಬಗ್ಗೆ ಮಾತಾಡೋದಾದ್ರೆ, ಹಳ್ಳಿಯಲ್ಲಾದ್ರೂ ಇರಿ, ಸಿಟಿಯಲ್ಲಾದ್ರೂ ಇರಿ, ಎಲ್ಲಾದ್ರೂ ಇರಿ, ಖರ್ಚು ವೆಚ್ಚಗಳು ಅಂತ ಬಂದಾಗ ಸುಮ್ನೆ ಹಿಂಗ್ ಆಚೆ ಹೋಗಿ ಹಿಂಗ್ ಬಂದ್ರೆ ದಿನಕ್ಕೆ 1,000 ರೂಪಾಯಿ 2,000 ರೂಪಾಯಿ ತನಕನೂ ಖರ್ಚಾಗ್ತಾ ಇರುವಂತ ಒಂದು ಸ್ಟೇಟ್ ಅಲ್ಲಿ ನಾವಿದೀವಿ. ಎಲ್ಲೇ ಹೋಗ್ಬೇಕು, ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಲಕ್ಷ ಇಡಬೇಕು. ಈ ಕಡೆ ಒಂದು ಮದುವೆ ಮಾಡ್ಬೇಕಂದ್ರೆ ಲಕ್ಷ ಅಲ್ಲ ಕೋಟಿಗಟ್ಟಲೆ ಇಡಬೇಕು. ಎಜುಕೇಶನ್ ಮಾಡಿಸ್ಬೇಕು ಅಂತಂದ್ರೆ ಸ್ಪೆಷಲಿ LKG UKG ಮಕ್ಕಳಿಗೆ ಇವಾಗ 1.5 ಲಕ್ಷ 2 ಲಕ್ಷದವರೆಗೂ ಪೇರೆಂಟ್ಸ್ಗಳು ಫೀಸ್ನ ಕಟ್ತಾ ಇರುವಂಥದ್ದನ್ನ ನೋಡ್ತಾ ಇದೀವಿ. ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತೀವಿ, ಫ್ರೀ ಎಜುಕೇಶನ್ ಇರುತ್ತೆ ಅಂತ ಅಂದ್ರೆ ಮುಂದಕ್ಕೆ ನಮ್ಮ ಮಕ್ಕಳಿಗೆ ಆಗಬೇಕು ಇದು ಬೇಕು ಅಂತ ಹೇಳಿ ನಾವು ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಸಲ್ಲ, ಅಲ್ಲಿ ಇಂಗ್ಲೀಷ್ ಹೇಳ್ಕೊಡಲ್ಲ, ಕನ್ನಡ ಹೇಳ್ಕೊಡ್ತಾರೆ ಅಂತ ಕೆಲವೊಂದಷ್ಟು ಜನ ಏನ್ ಮಾಡ್ತಾ ಇದ್ದಾರೆ, ಇಂಗ್ಲಿಷ್ ಮೀಡಿಯಂಗೆ ಜಾಯಿನ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಸ್ಕೂಲ್ಗೂ ಸೇರಿಸ್ತಾ ಇಲ್ದಿರುವಂಥ ಪರಿಸ್ಥಿತಿ ಬಂದಿದೆ. ಆ್ಯಂಡ್ ಇವಾಗಿರುವಂಥ ಟೆಕ್ನಾಲಜಿನ ಗೌರ್ಮೆಂಟ್ ಸ್ಕೂಲಲ್ಲಿ ಬಳಕೆ ಮಾಡ್ತಾ ಇಲ್ಲ ಅನ್ನೋದು ಕೂಡ ಒಂದು ರಿವ್ಯೂ ಇರುವಂಥದ್ದು. ಇದು ನಾನು ಹೇಳ್ತಾ ಇರೋದಲ್ಲ, ಇದು ಜನರ ಅಭಿಪ್ರಾಯ. ಈ ರೀತಿ ಆಗಿರುವಂಥದ್ದು. ಬಿಕಾಸ್ ಈಗಿರುವಂಥ ಟೆಕ್ನಾಲಜಿನ ಅಳವಡಿಕೆ ಮಾಡಿದ್ರೆ ಏನಲ್ಲೇ ಮುಂದೆ ಮಕ್ಕಳಿಗೆ ಯೂಸ್ ಆಗುವಂಥದ್ದು. ಯಾಕಂದರೆ ಇವಾಗ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ನಿಮ್ಮೆಲ್ರಿಗೂ ಅದ್ರ ಬಗ್ಗೆ ಅರಿವಿದೆ. ಎಷ್ಟು ಇಂಪಾರ್ಟೆನ್ಸ್ ಆಗಿ ಇವಾಗ ಟೆಕ್ನಾಲಜಿ ಪ್ಲೇ ಮಾಡ್ತಾ ಇದೆ ಎಲ್ಲರ ಲೈಫಲ್ಲಿ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಇದಕ್ಕೆಲ್ಲ ಬೇಸಿಕ್ ಆಗಿ ಏನ್ ಬೇಕು ನಮಗೆ, ಈ ಒಂದು ಕಲಿಕೆಗಾಗಿರ್ಬೋದು, ಮಕ್ಕಳ ಆಸೆ ಪಟ್ಟಿರುವಂಥದ್ದು ವಿಚಾರಗಳನ್ನ ನಾವು ತೆಕ್ಕೊಡಕ್ಕಾಗಿರ್ಬೋದು, ಇದಕ್ಕೆಲ್ಲ ಬೇಕಾಗಿರೋದು ಹಣ. ಕರೆಕ್ಟ್ ಅಲ್ವಾ? ಸ್ಪೆಷಲಿ ಹೆಣ್ಮಕ್ಳು ಯಾರು ಮನೇಲಿದ್ದಾರೆ ಅಂಥವ್ರಿಗೆ ಒಂದು ದೊಡ್ಡ ಹೆಲ್ಪ್ ಆಗುವಂಥ ಒಂದು ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಇದೆ. ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ನಿಮ್ಮ ಮಕ್ಕಳು 21 ವರ್ಷ ಆದ ನಂತರ ನಿಮಗೆ ಸಿಕ್ಕಾಪಟ್ಟೆ ಬೆನಿಫಿಟ್ಸು ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಪ್ಲಿಕೇಶನ್ನ ಹಾಕಿ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಇವಾಗ ಅದು ಅಯ್ಯೋ ಬಿಡು ಇನ್ನ 21 ವರ್ಷ ಅಲ್ವಾ ಅಂತ ಅನ್ನಿಸ್ಬೋದು, ಆದರೆ ನಿಜವಾಗ್ಲೂ ಅದು ನಿಮ್ಮನ್ನು ಕೈ ಹಿಡಿಯುತ್ತೆ. ಹಾಗಾಗಿ ಹೇಳ್ತಿರೋದು. ಕೆಲವೊಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ಮತ್ತೆ ಲಾಭಗಳೇನು ಅಂತಾನು ಎಲ್ಲ ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ಬೇಟಿ ಪಡಾವೋ ಬೇಟಿ ಬಚಾವ್ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ಇದೆ ಸೆಂಟ್ರಲ್ ಗೌರ್ಮೆಂಟ್. ಬೇಸಿಕಲಿ ಹೆಣ್ಮಕ್ಳಿಗಾಗಿ ಈ ಒಂದು ಯೋಜನೆನ ಮಾಡಿರೋದು. ಅವ್ರ ಎಜುಕೇಶನ್ಗಾಗಿರ್ಬೋದು, ಮುಂದಕ್ಕೆ ಅವ್ರ ಮದುವೆನ ಮಾಡ್ಸೋದಕ್ಕಾಗಿರ್ಬೋದು, ಅಥವಾ ಅವ್ರಿಗೆ ಪರ್ಸನಲ್ ಹೆಣ್ಮಕ್ಳಿಗೆ ಏನೇ ಒಂದು ಅವರು ಬಿಸ್ನೆಸ್ ಮಾಡೋಕ್ಕಾಗಿರ್ಬೋದು, ಎಲ್ಲದಕ್ಕೂ ಒಂದು ಹೂಡಿಕೆನ ಮಾಡ್ತಾ ಹೋಗ್ತಾರೆ. ಆ ಹೂಡಿಕೆನ ಒಂದು 21 ಇಯರ್ಸ್ ಆದ್ಮೇಲೆ ಅದನ್ನ ವಿತ್ಡ್ರಾ ಮಾಡ್ಕೊಂಡ್ರೆ ಆ ಸಮಯಕ್ಕೆ ಆ ಹೆಣ್ಮಗುಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ತಾ ಇರೋದು. ಇವಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 18 ವರ್ಷ ಆದ್ಮೇಲೆ ದೊಡ್ಡವರಾದ್ರಪ್ಪ ಇವರು ಎಲ್ಲದಕ್ಕೂ ಲಿಯಬಲ್ಲು ಅಂತ ಅನ್ಕೊಂತಿದ್ರಿ. ಆದ್ರೆ ಇಲ್ಲ, ಇವಾಗ 21 ವರ್ಷ ಆದ್ರೇನೆ ಅವರು ಇಂಡಿವಿಜುವಲ್ ಆಗಿ ಆಗದು ಅಂತ ಅರ್ಥ. ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ 18 ವರ್ಷ ಆದ್ರೆ ನಿಮಗೊಂಥರ ಖುಷಿ, ಇಲ್ಲ ಅಂತಲ್ಲ. ಬಟ್ ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ನೀವೇನೇ ಮಾಡಬೇಕು ಅಂದ್ರೂ 21 ಇಯರ್ಸ್ ಆಗಿರಲೇಬೇಕು ಇವಾಗಿನ ರೂಲ್ಸ್ ಪ್ರಕಾರ. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಒಂದು ಯೋಜನೆ ಇದೆ. ಇದೇನು ಅಂತ ಹೇಳಿದ್ರೆ SSY ಅಂತ ಹೇಳಿ ಕರೀತಾರೆ. ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹೇಳ್ಬಿಟ್ಟು, ಸುಕನ್ಯಾ ಸಮೃದ್ಧಿ ಯೋಜನೆ ನೆನ್ಪಿಟ್ಕೊಳ್ಳಿ. ಈ ಯೋಜನೆ ಅಡಿ ನೀವು ಸಿಕ್ಕಾಪಟ್ಟೆ ಪ್ರಯೋಜನಗಳನ್ನ ಪಡಿಬಹುದಾಗಿದೆ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, ಎಲ್ಲಾ ರೀತಿಯ ಒಂದು ಅಡ್ವಾಂಟೇಜಸ್ ಇದರಲ್ಲಿದೆ. ಮದುವೆಗೆ ಯೂಸ್ ಮಾಡ್ಕೋಬಹುದು, ಎಜುಕೇಶನ್ಗೆ ಮತ್ತೆ ಕಂಟಿನ್ಯೂ ಹೈಯರ್ ಎಜುಕೇಶನ್ ಮಾಡ್ತೀನಿ ಅಂದ್ರೆ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ನೀವೇನ ಮಗಳಿಗೆ ಏನಾದ್ರು ಬಿಸ್ನೆಸ್ ಮಾಡಿಸ್ತೀನಿ ಅಂದ್ರೆ ಆ ದುಡ್ಡನ್ನ ಯೂಸ್ ಮಾಡ್ಕೋಬಹುದು, ಏನು ಬೇಕಾದ್ರೂ ಮಾಡ್ಕೋಬಹುದು. ಬಟ್ ಎಕ್ಸ್ಕ್ಲೂಸಿವ್ ಆಗಿ ಹೆಣ್ಮಕ್ಳಿಗೆ ಇರುವಂತ ಯೋಜನೆ ಇದು. ಸೊ ಇದಕ್ಕೆ ಏನೇನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ, ನಾವ್ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕು. ಸೊ ನೋಡಿ, ಈ ಒಂದು ಹೂಡಿಕೆನ ಶುರು ಮಾಡಬೇಕು ಅಂತ ಇದ್ರೆ ಸಣ್ಣ ಏಜಲ್ಲೇ ಶುರು ಮಾಡಬೇಕಾಗತ್ತೆ. ನೀವು 10 ವರ್ಷಕ್ಕಿಂತ ಕಮ್ಮಿ ಇರುವಂತ ಮಕ್ಕಳಿದ್ರೆ ಮಾತ್ರ ಈ ಒಂದು ಯೋಜನೆ ಶುರುವಾಗೋದು. 21 ವಯಸ್ಸಾದ್ಮೇಲೆ ನನ್ನ ಮಗುಗೆ 21 ವಯಸ್ಸಾಗಿದೆ, ನನ್ನ ಮಗಳಿಗೆ ನಾನು ಇವಾಗ ಯೋಜನೆಗೆ ಹಾಕ್ಬೋದಾ ಅಂದ್ರೆ ನಿಮಗೆ ಲಿಯಬಲ್ ಇಲ್ಲ. ಚಿಕ್ಕ ವಯಸ್ಸಿಂದನೇ ನೀವು ಹೂಡಿಕೆನ ಶುರು ಮಾಡಬೇಕು. ಸೊ ಹೆಣ್ಮಕ್ಳು ನಿಮ್ಮ ಮನೆಯಲ್ಲಿ 10 ವರ್ಷಕ್ಕಿಂತ ಕಡಿಮೆ ಏಜ್ ಅಲ್ಲಿ ಯಾರೆಲ್ಲ ಇದ್ದಾರೆ ನಿಮಗೆ ಅಡ್ವಾಂಟೇಜು. ಸೊ ಬಿಲೋ 10 ಇಯರ್ಸ್ ಯಾರಿದ್ದಾರೆ ಇಂಥವ್ರು ಎಲಿಜಿಬಲ್ ಆಗಿರ್ತಾರೆ. ಸೊ ನೀವು ಈ ಖಾತೆನ ಯಾರು ತೆಗಿಬೇಕು ಅಂತಂದ್ರೆ ಅಫ್ಕೋರ್ಸ್ ಪೇರೆಂಟ್ಸ್ ಹೋಗಿ ತೆಗಿಬೇಕು. ಮಕ್ಳಿಗೆ ಎಲಿಜಿಬಲ್ ಇರಲ್ಲ, ಮಕ್ಳ ಹೆಸರಲ್ಲಿ ಪೇರೆಂಟ್ಸ್ ಹೋಗಿ ತೆಗಿಬೇಕಾಗುತ್ತೆ. ಸೊ ಏನು ಅಂತ ಅಂದ್ರೆ ನೀವು ತಿಂಗಳ ಹಣ ಕಟ್ಟಬೇಕಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ವರ್ಷಕ್ಕೆ ಒಂದೇ ಸತಿ ಹಣ ಕಟ್ತೀರಾ, ಅದು 250 ರೂಪಾಯಿ ಕೊಡ್ತೀರಾ ಅಷ್ಟೇನೆ. ಸೊ 250 ರೂಪೀಸ್ ವರ್ಷಕ್ಕೆ ಒಂದೇ ಸತಿ ನೀವು ಇದನ್ನ ಪೇ ಮಾಡ್ತೀರಾ. ಸೊ ನಿಮಗೆ ಆಲ್ಮೋಸ್ಟ್
ನೀವು 250 ಪೇ ಮಾಡ್ಬೋದು ವರ್ಷಕ್ಕೊಂದ್ಸಲ. ಇಲ್ಲ ನನ್ನ ಹತ್ರ ಇವತ್ತು ಜಾಸ್ತಿ ಇದೆ, ನನ್ನ ಹತ್ರ ದುಡ್ಡಿದೆಯಪ್ಪ, ನಾನು ಅದನ್ನೇ ಹೂಡಿಕೆ ಮಾಡ್ಬಿಡ್ತೀನಿ ಅಂತ ಅಂದ್ರೆ 1,05,000 ರೂಪಾಯಿ 50,000 ರೂಪಾಯಿವರೆಗೂ ನೀವು ಡೆಪಾಸಿಟ್ ಮಾಡೋಕ್ಕೆ ಅಥಾರಿಟಿ ಇದೆ. ಅದು ನಿಮ್ಮ ಹತ್ರ ಇದ್ರೆ, ಇಲ್ಲ ಅಂದ್ರೆ 250 ರೂಪಾಯಿನ ಮಾಡ್ಬೋದು. ಸೇವಿಂಗ್ಸ್ ಇಟ್ಟಿದ್ರೆ ಮಾಡ್ಕೋಬಹುದು. ಸೊ ಇದಾದ್ಮೇಲೆ ನಿಮಗೆ ಯಾವಾಗ ಇದು ಮೆಚುರಿಟಿ ಆಗುತ್ತೆ ಅಂದ್ರೆ 20 ವರ್ಷದ ನಂತರ. ಹೆಣ್ಮಗೋಗಿ 21 ಆಗಿದ ತಕ್ಷಣ ಅವರ ಒಂದು ಆಧಾರ್ ಕಾರ್ಡ್ನ ಸಬ್ಮಿಟ್ ಮಾಡಿದ್ರೆ ಅದು ಏಜ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆ ಒಂದು ಬಾಂಡ್ ಏನು ಹಾಕಿರ್ತೀರ ಅದು ಮೆಚುರಿಟಿ ಆಗುತ್ತೆ. ಈ ಅಪ್ಲಿಕೇಶನ್ ನಾವೆಲ್ಲ ಹಾಕ್ಬೇಕು ಅಂತ ಅಂದ್ರೆ ದಯವಿಟ್ಟು ಪೋಸ್ಟ್ ಆಫೀಸಿಗೆ ಹೋಗಿ, ಯಾಕಂದ್ರೆ ಇದು ಪೋಸ್ಟ್ ಆಫೀಸಲ್ಲಿ ನಡೀತಾ ಇರುವಂತ ಸ್ಕೀಮು. ಸೊ ಪೋಸ್ಟ್ ಆಫೀಸ್ದು ಬಹಳಷ್ಟು ಸ್ಕೀಮ್ಗಳಿದೆ, ನಿಮಗೆ ಗೊತ್ತಿದೆ. ಬಟ್ ಇದು ಕೂಡ ನಿಮಗೆ ಪೋಸ್ಟ್ ಆಫೀಸಲ್ಲಿ ಬರುತ್ತೆ. ಸುಕನ್ಯಾ ಯೋಜನೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದ್ಸತಿ ಹೇಳ್ತೀನಿ, ನೋಡ್ಕೊಳ್ಳಿ. ಈ ಯೋಜನೆ ಹೆಸರೇನು ಅಂತ ಅಂದ್ರೆ SSY ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಬರುತ್ತೆ. SSY ಸುಕನ್ಯಾ ಸಮೃದ್ಧಿ ಯೋಜನೆ. ಪೋಸ್ಟ್ ಆಫೀಸಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಸೊ ಇದಾದ್ಮೇಲೆ ನಿಮಗೆ ಒಂದು ಅಪ್ರಾಕ್ಸಿಮೇಟ್ ಓಕೆ 21 ವರ್ಷ ಆದ್ಮೇಲೆ ನನಗೆ ಎಷ್ಟು ದುಡ್ಡು ಬರುತ್ತೆ, ನನಗೆ ಕ್ಯಾಲ್ಕುಲೇಷನ್ ಕೊಡಿ ಅಂತ ಅಂದ್ರೆ ನೀವೇನ್ ಮಾಡ್ತೀರಾ, 1,000 ರೂಪಾಯಿ ಲೆಕ್ಕ. ಓಕೆನಾ, ಒಂದು ವರ್ಷಕ್ಕೆ ನಿಮಗೆ ಆಲ್ಮೋಸ್ಟ್ ನೋಡಿ, ಒಂದು ವರ್ಷಕ್ಕೆ ನಿಮಗೆ ವಾರ್ಷಿಕ ಹೂಡಿಕೆ ನಿಮಗೆ ಬಂದು 12,000 ರೂಪಾಯಿ ಬೀಳುತ್ತೆ ಲೆಕ್ಕದ ಪ್ರಕಾರ. ಅಂದ್ರೆ ಹೇಳ್ತಿರೋದು, ಇದು ರಫ್ ಸ್ಕೆಚ್ನ ಕೊಟ್ಟಿರೋದು. 15 ವರ್ಷಕ್ಕೆ ನಿಮಗೆ 1,80,000 ರೂಪಾಯಿ ಆಗಿರುತ್ತೆ ಎಲ್ಲ ಸೇರಿದ್ರೆ. ಅದಾದ್ಮೇಲೆ ನೀವು 21 ವರ್ಷ ಆದ್ಮೇಲೆ ಆ ಬಾಂಡನ್ನ ಯಾವಾಗ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತೀರಾ, ಗೌರ್ಮೆಂಟು ಎಕ್ಸ್ಟ್ರಾ 8% ಅದ್ರ ಮೇಲೆ ನಿಮಗೆ ಕೊಡ್ತಾ ಇದೆ. 8% ಎಕ್ಸ್ಟ್ರಾ ದುಡ್ಡನ್ನ ಕೊಟ್ಬಿಟ್ಟು ಟೋಟಲ್ ಆಗಿ 5,30,000 ರೂಪಾಯಿವರೆಗೂ ನಿಮಗೆ ಈ ಒಂದು ಮೆಚುರಿಟಿ ಬಾಂಡು ಸಿಗುತ್ತೆ. ಸೊ ನಿಮ್ಗೆ ಏನಾಯ್ತು, 5 ಲಕ್ಷದವರೆಗೂ ನೀವು ಮಾಡ್ಕೊಂಡಿರ್ತೀರಾ, ಅದಾದ್ಮೇಲೆ 30,000 ಎಕ್ಸ್ಟ್ರಾ ಗೌರ್ಮೆಂಟ್ ಕೊಡುತ್ತೆ ನಿಮಗೆ. 30 ಆದ್ರೂ ಕೊಡ್ಬೋದು, ಜಾಸ್ತಿ ಆದ್ರೂ ಕೊಡ್ಬೋದು, ಬಿಕಾಸ್ ಅದು ಸ್ಕೀಮು ಅಥವಾ ಅವಾಗಿನ ಮಾರ್ಕೆಟಲ್ಲಿ ಯಾವ ರೀತಿ ಚೇಂಜಸ್ ಆಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಸ್ಕೀಮಲ್ಲಿ ನಿಮ್ಗೆ ಆಡೆಡ್ ಅಡ್ವಾಂಟೇಜ್ 21 ವರ್ಷ ಆಗಿದ ತಕ್ಷಣ ನಿಮಗೆ ಸುಮಾರು ಒಂದು 5.5 ಲಕ್ಷ ಅಂತಾನೆ ಇಟ್ಕೊಳ್ಳಿ, ಪರವಾಗಿಲ್ಲ, 5.5 ಲಕ್ಷ ನಿಮಗೆ ಮೆಚುರಿಟಿ ಅಮೌಂಟು ಸಿಗುತ್ತೆ. ಈ ಮೆಚುರಿಟಿ ಅಮೌಂಟ್ ಇಟ್ಕೊಂಡು ನೀವು ಬಹಳಷ್ಟು ಅಡ್ವಾಂಟೇಜಸ್ಗಳನ್ನ ಮಾಡ್ಕೋಬಹುದು. ಡಾಕ್ಯುಮೆಂಟ್ಸ್ ಏನೇನು ಕೊಡಬೇಕು ಅಂತಂದ್ರೆ, ಮಗುದು ಜನನ ಪ್ರಮಾಣ ಪತ್ರ ಕೊಡಬೇಕು, ಆಧಾರ್ ಕಾರ್ಡ್ ಕೊಡಬೇಕು, ಪೋಷಕರದು ಅಡ್ರೆಸ್ ಪ್ರೂಫ್ನ ಕೊಡಬೇಕು, ಆಧಾರ್ ಕಾರ್ಡ್ನ ಕಂಪಲ್ಸರಿಯಾಗಿ ಕೊಡಬೇಕು, 2 ಪಾಸ್ಪೋರ್ಟ್ ಸೈಜ್ ಫೋಟೋನ ಕೊಡಬೇಕಾಗುತ್ತೆ. ಸೊ ಇಷ್ಟನ್ನ ತಗೊಂಡೋಗಿ ಪೋಸ್ಟ್ ಆಫೀಸಲ್ಲಿ ಹೇಳಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಇದರ ಅಂಡರಲ್ಲಿ ನೀವು ಆರಾಮಾಗಿ ಈ ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು. 21ನೇ ವಯಸ್ಸಾಗಿದ ತಕ್ಷಣ ಮಗಳಿಗೆ 5.5 ಲಕ್ಷದವರೆಗೂ ನಿಮಗೆ ಬೆನಿಫಿಟ್ ಸಿಗುತ್ತೆ. ಯೂಸ್ ಮಾಡ್ಕೊಳ್ಳಿ. ನೀವೇನು ವರ್ಷಕ್ಕೆ ಒಂದ್ಸತಿ 250 ರೂಪಾಯಿ ಕಟ್ತೀರಾ ಅಷ್ಟೇ. ಹಿಂಗೆ ಹೋಟ್ಲಿಗೆ ಹೋಗಿ ಬಂದ್ರೆ 500-600 ರೂಪಾಯಿ ಬಿಲ್ ಆಗುತ್ತೆ. 250 ರೂಪಾಯಿ ಕಟ್ಟಿದ್ರೆ ದೊಡ್ಡ ವಿಚಾರ ಆಗಲ್ಲ. ಅದು ವರ್ಷಕ್ಕೆ ಒಂದೇ ಸತಿ ಹೇಳ್ತಾ ಇರೋದು. ಸೊ ಆಟೋಮೆಟಿಕ್ ಆಗಿ ಡೆಬಿಟ್ ಆಗುತ್ತೆ. ಇಲ್ಲ ಅಂತಂದ್ರೆ ನೀವು ಹೋಗಿ ಪೋಸ್ಟ್ ಆಫೀಸ್ಗೆ ಅಮೌಂಟ್ನ ಕಟ್ಬೋದು. ಪೋಸ್ಟ್ ಮಾಸ್ಟರ್ನ ಭೇಟಿ ಮಾಡಿ, ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಪೋಸ್ಟ್ ಮಾಸ್ಟರ್ನ ಭೇಟಿ ಮಾಡಿ, ಯಾಕಂದ್ರೆ ಪೋಸ್ಟ್ ಮಾಸ್ಟರೇ ಮಾಡ್ಕೊಡೋದಿದ್ದೀರಾ. ಈ ತರ ಒಂದು ಯೋಜನೆ ಇದೆಯಲ್ಲ, ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಅವರು ನಿಮಗೆ ಎಲ್ಲಾ ರೀತಿ ಹೆಲ್ಪ್ನ ಮಾಡ್ತಾರೆ. ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ಇಟ್ಕೊಂಡು ಹೋಗಿ. ಇದು ನಿಮಗೆ ಜಾತಿ ಧರ್ಮ ಅದೆಲ್ಲ ಯಾವುದು ಇಲ್ಲ, ಎನಿ ಕಾಮನ್ ಪೀಪಲ್ ಈ ಒಂದು ಯೋಜನೆನ ಯೂಸ್ ಮಾಡ್ಕೋಬಹುದು. ಬರೀ SC ST ಅವ್ರಿಗೆ ರಿಸರ್ವ್ ಆಗಿರುತ್ತಾ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಕ್ಕೆ ಅಂದ್ರೆ ಖಂಡಿತ ಇಲ್ಲ. ಯಾರು ಬೇಕಾದ್ರೂ ಭಾರತದಲ್ಲಿ ಯಾರು ಯಾವ ಮೂಲೆಯಿಂದ ಬೇಕಾದ್ರೂ ಹೀಗೆ ಅರ್ಜಿನ ಸಲ್ಲಿಸೋದಕ್ಕೆ ಅಪ್ಲಿಕೇಶನ್ಸ್ನ ಹಾಕ್ಬೋದು. ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಏನಂದ್ರೆ ಮಗುಗೆ ಇನ್ನು 10 ವರ್ಷದ ಒಳಗಡೆ ಇರಬೇಕು, ಇದೊಂದೇ ರಿಸ್ಟ್ರಿಕ್ಷನ್ಸ್ ಇರೋದು. ಸೊ ಯೂಸ್ ಮಾಡ್ಕೊಳ್ಳಿ. ಸುಮ್ಮನೆ ಯಾಕೆ 250 ರೂಪಾಯಿ ವರ್ಷಕ್ಕೆ ಹೋದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಯೂಸ್ ಮಾಡ್ಕೊಳ್ಳಿ. ಹೆಣ್ಮಕ್ಳಿಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಈಗಿರುವಂಥ ಒಂದು ಎಜುಕೇಷನ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮಗೆ ಕೈ ಹಿಡಿಯುತ್ತೆ. ಇವಾಗ ಚಿನ್ನದ ಬೆಲೆನೂ ಜಾಸ್ತಿ ಆಗಿದೆ, ನಿಮಗೆ ಗೊತ್ತು. ಇನ್ನೂ ಫ್ಯೂಚರಲ್ಲಿ ಹೋಗ್ತಾ ಇನ್ನೂ ಭಯಂಕರವಾಗಿ ಜಾಸ್ತಿ ಆಗುತ್ತೆ. ಯೂಸ್ ಮಾಡ್ಕೊಳ್ಳಿ, ಏನಾಗುತ್ತೆ. ಸೊ ಯೋಜನೆ ಬಗ್ಗೆ ಒಂದು ಮಾಹಿತಿನ ಕೊಟ್ಟಿದ್ದೀನಿ, ಯುಟಿಲೈಸ್ ಮಾಡ್ಕೊಳ್ಳಿ. ದಯವಿಟ್ಟು ಪೋಸ್ಟ್ ಆಫೀಸಿಗೆ ಹೋಗಿ ಈ ಯೋಜನೆಗೆ ಅಪ್ಲಿಕೇಶನ್ಸ್ನ ಹಾಕಿ. ಲಾಸ್ಟ್ ಡೇಟು ಅದು ಇದು ಅಂತ ಏನಿಲ್ಲ, ಇದು ಯಾವಾಗಲೂ ಓಪನ್ ಇರುತ್ತೆ. ತಿಳಿಸ್ಕೊಂಡು ನೀವು ಪೋಸ್ಟ್ ಮಾಸ್ಟರ್ ಹತ್ರ ಮಾತಾಡ್ಕೊಂಡು ಅರ್ಜಿನ ಸಲ್ಲಿಸ್ಬೋದು. ಓಕೆನಾ, ಕ್ಲಿಯರ್ ಆಗಿದೆ ಅಲ್ವಾ. ಸೊ ಇದು ಹೊಸ ಯೋಜನೆ, ಹೊಸದಲ್ಲ ಆ್ಯಕ್ಚುಲಿ ಹಳೆ ಯೋಜನೆ. ಜನಕ್ಕೆ ಇದ್ರ ಬಗ್ಗೆ ಅರಿವಿರಲಿಲ್ಲ ಅಷ್ಟೇನೆ. ಸೊ ಅರಿವು ಮೂಡಿಸಿದೀನಿ, ಈಗ ಯೂಸ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋನಿಗೆ.